ಹಲೋ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಇವತ್ತಿನ ಟಾಪಿಕ್ ನಿಮ್ಮ ಔರಿಕ್ ಫೀಲ್ಡ್, ನಿಮ್ಮ ಸರೌಂಡಿಂಗ್ಸ್. ಓಕೆ, ನಿಮ್ಮ ಔರಾ. ಸೊ ಔರಾ ಅಂದರೆ ಏನು ಅಂತ ತುಂಬ ಸತಿ ಹೇಳಿದ್ದೀನಿ. ಸೊ ನಿಮ್ಮ ಔರಿಕ್ ಫೀಲ್ಡಲ್ಲಿ ಯಾರು ಬರ್ತಿದ್ದಾರೆ, ಯಾವ ವ್ಯಕ್ತಿ ಬರ್ತಿದ್ದಾರೆ, ಏನು ಚೇಂಜಸ್ ತರ್ತಿದ್ದಾರೆ, ಅವರ ನೆಕ್ಸ್ಟ್ ಆ್ಯಕ್ಷನ್ ಏನು, ಅವರು ಬರೋದ್ರಿಂದ ಏನು ಬದಲಾಗ್ತಾ ಇದೆ, ವಾಟ್ಸ್ ಹ್ಯಾಪ್ನಿಂಗ್ ಔರಿಕ್ ಫೀಲ್ಡ್ ನಾನು ಹೇಳ್ತಾ ಇರೋದು. ಮತ್ತು ನಿಮ್ಮ ಲೈಫಲ್ಲಿ ಯಾರಿದ್ದಾರೆ ಅವರು ಆಗಿರಬಹುದು, ಹೊಸ ವ್ಯಕ್ತಿನೂ ಆಗಿರಬಹುದು. ಸ್ವಲ್ಪ ಡೀಪ್ ರೀಡಿಂಗ್ ಇರುತ್ತೆ, ಕಾನ್ಸಂಟ್ರೇಷನ್ ಮಾಡಿ. ಈ ಒಂದು ಮೆಸೇಜ್ ನಿಮ್ಮ ಲೈಫಲ್ಲಿ ನೀವು ಯಾವಾಗ ಫಸ್ಟ್ ಟೈಮ್ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ. ಪೈಲ್ ನಂಬರ್ 1, ಪೈಲ್ ನಂಬರ್ 2, ಪೈಲ್ ನಂಬರ್ 3. ಪೈಲ್ ನಂಬರ್ 1, pile number 2, pile number 3, ಇಷ್ಟೊತ್ತಿಗಾಗಲೇ ನೀವು ನಿಮ್ಮ ಪೈಲ್ನ ಚೂಸ್ ಮಾಡಿದ್ದೀರಾ ಅಂತ ನಾನು ಭಾವಿಸ್ತಾ ಈ ಒಂದು ರೀಡಿಂಗ್ನ ಶುರು ಮಾಡ್ತಿದ್ದೀನಿ. ಲೆಟ್ ಸ್ಟಾರ್ಟ್. ಹಲೋ ಗ್ರೂಪ್ 1, ನೀವು ಟ್ಯಾರೋ ರೀಡಿಂಗ್, ರೇಖಿ ಕಲ್ತವಂಥವ್ರು ಇರಬಹುದು, ಅಥವಾ ಚಕ್ರ ಮೆಡಿಟೇಷನ್ ಹೀಲರ್ಸ್ ಆಗಿರಬಹುದು, ಅಥವಾ ನೀವು ಮೆಡಿಟೇಷನ್ಗಳನ್ನು ಮಾಡುವಂಥ ವ್ಯಕ್ತಿ ಆಗಿರಬಹುದು. ಸ್ಪಿರಿಚುಲಿ ತುಂಬ ಸ್ಟ್ರಾಂಗ್ ಇರುವಂಥ ವ್ಯಕ್ತಿ ಇದ್ದೀರಾ ನೀವು. ಥಾಟ್ಸ್ ನಂಬರ್ 16, ಪೈಲ್ ನಂಬರ್ 1ನ ಚೂಸ್ ಮಾಡಿರೋ ನಿಮ್ಮ ರೀಡಿಂಗ್. ಹೂ ಈಸ್ ಕಮಿಂಗ್ ನಿಮ್ಮ ಔರಿಕ್ ಫೀಲ್ಡಲ್ಲಿ. Three of Wands, King of Swords, Knight of Swords, Four of Wands, Death, Six of Pentacles ಅಥವಾ 6 of Coin. Bottom of the deck, 6 of Wands. ಓಕೆ, ಪೈಲ್ ನಂಬರ್ 1, ನಿಮ್ಮ ಔರಿಕ್ ಫೀಲ್ಡಲ್ಲಿ ಯಾರು ಬರ್ತಿದ್ದಾರೆ. ಮೊದಲಿಗೆ ಹೊಸ ವ್ಯಕ್ತಿ, ಹೊಸ ಪರಿಚಯ, ಹೊಸ ವ್ಯಕ್ತಿಯ ಆಗಮನ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ. ನೀವು ಗೆಸ್ ಮಾಡಿರೋದೇ ಇಲ್ಲ ಈ ವ್ಯಕ್ತಿಯನ್ನು, ಅಥವಾ ನೀವು ಆಲ್ರೆಡಿ ಫ್ರೆಂಡ್ ಇದ್ದೀರಾ, ಬಟ್ ಈ ವ್ಯಕ್ತಿಯ ಬಿಹೇವಿಯರ್ ಲೈಕ್ ಪ್ರಪೋಸಲ್ ಕೈಂಡ್, ಮ್ಯಾರೇಜ್ ಕೈಂಡ್, ಅಥವಾ ನಿಮ್ಮ ಜೊತೆಗೆ ಫ್ಯೂಚರಲ್ಲಿ ನನ್ನ ಜೊತೆಗೇ ಇರಬೇಕು, ನಿಮ್ಮ ಜೊತೆಗೆ ನಾನು ಜೀವನ ಸಾಗಿಸೋದಕ್ಕೆ ಇಷ್ಟಪಡ್ತೀನಿ, ಲೈಕ್ ದ್ಯಾಟ್ ಒಂದು ಪ್ರಪೋಸಲ್ನ ನೀವು ನಿಮ್ಮ ಜೀವನದಲ್ಲಿ ಪಡ್ಕೋತಾ ಇದ್ದೀರಾ. ಈ ವ್ಯಕ್ತಿ ಹೊಸಬ್ರು, ಆ್ಯಂಡ್ ಇವರು ತುಂಬ ದಿನದಿಂದ ನಿಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದಾರೆ, ನಿಮ್ಮ ಸರೌಂಡಿಂಗೇ ಇದ್ದಾರೆ. ಮೇ ಬಿ ನಿಮ್ಮಲ್ಲಿ ಏಜ್ಗಿಂತ ದೊಡ್ಡವರಾಗಿರಬಹುದು, ಸೇಮ್ ಏಜ್ ಅವರಾಗಿರಬಹುದು, ಅಥವಾ ನಿಮ್ಮಕ್ಕಿಂತ ಚಿಕ್ಕವರು ಆಗಿರಬಹುದು. ಬಟ್ ದ ವುಮೆನ್ ಕನೆಕ್ಷನ್ ಅಂತಾರಲ್ಲ, ಆ ಥರದಲ್ಲಿ ಅವರು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಒಂದು ಗ್ರೂಪಲ್ಲಿ ಅಥವಾ ಕಮ್ಯುನಿಟಿಯಲ್ಲಿ ಅಥವಾ ಒಂದು ಯಾವುದೋ ಒಂದು ಸೆಷನ್ನಿಂದ ನೀವು ಪರಿಚಯ ಆಗಿರುವಂಥದ್ದು. ನಿಮ್ಮಿಬ್ಬರದು ಬೇರೆ ಬೇರೆ ರಿಲಿಜಿಯನ್ಸ್ ಇರಬಹುದು, ಅಥವಾ ಬೇರೆ ಬೇರೆ ಊರಿರಬಹುದು, ಸೌತ್ ನಾರ್ತ್ ಆ ಥರ ಕನೆಕ್ಷನ್ಸ್ ಇರಬಹುದು. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಥಾಟ್ ಪ್ರಾಸೆಸ್, ನಿಮ್ಮ ಯೋಚನೆಗಳು, ಆಲೋಚನೆಗಳು ಮ್ಯಾಚ್ ಆಗುವಂಥದ್ದು. ಆ ವ್ಯಕ್ತಿ ನೀವಿಲ್ಲಿ ನೋಡಿ, ಚಿಕ್ಕದಾಗಿ ಮನೆ ಥರ ಕಾಣ್ತಿದೆ, ಪಿರಾಮಿಡ್ ಥರ. ಸೊ ನೀವು ಚೂಸ್ ಮಾಡಿರೋವಂಥದ್ದು ಈ ಪಿರಾಮಿಡ್ಗೂ ಇದು ಮ್ಯಾಚ್ ಆಗ್ತಾ ಇದೆ 101%. ಈ ವ್ಯಕ್ತಿ ಕೆಲವೊಬ್ಬರಿಗೆ ಪಾಸ್ಟಿಂದ, ಅಂದರೆ ನಿಮ್ಮ ಸ್ಕೂಲ್ ಕಾಲೇಜ್ ಕನೆಕ್ಷನ್, ಮೇ ಬಿ ಅವ್ರು ನಿಮ್ಮ ಸೀನಿಯರ್ ಆಗಿರಬಹುದು, ಅಥವಾ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಚಾನ್ಸ್ ಕೊಡೋದಕ್ಕೆ ಅಥವಾ ಫೇಮ್ ನೇಮ್ ತಂದು ಕೊಡೋದಕ್ಕೆ. ಫಾರ್ ಎಕ್ಸಾಂಪಲ್, ನೀವು ಇವರನ್ನು ಪರಿಚಯ ಆದಾಗ ನೀವು ಸಿಂಗರ್, ಡ್ಯಾನ್ಸರ್, ಹೀಲರ್ ಸಮಥಿಂಗ್ ಏನೂ ಆಗಿರಲಿಲ್ಲ, ಬಟ್ ಈಗ ಆ ವ್ಯಕ್ತಿ ನಿಮ್ಮನ್ನು ಗುರುತಿಸಿದ್ದಾರೆ. ನೀನು ನಿನ್ನ ಜೀವನದಲ್ಲಿ ಏನು ಬದಲಾವಣೆಯನ್ನು ತಂದಿದೆಯಾ ಅದನ್ನು ಅವರು ಅಬ್ಸರ್ವ್ ಮಾಡಿದ್ದಾರೆ. ಸೊ ಅವರು ನಿಮ್ಗೆ ಆಫರ್ಸ್ನ ಕೊಡುವಂಥದ್ದು, ಅವರು ನಿಮ್ಮ ಗ್ರೋತ್ಗಾಗಿ ಏನಾದರೂ ಆಫರ್ಸ್ನ ನಿಮಗೆ ಕೊಡುವಂಥದ್ದು. ಈ ವ್ಯಕ್ತಿಯಿಂದ ನಿಮಗೆ ಆಫರ್ ಸಹ ಸಿಗ್ತಾ ಇದೆ, ಸ್ಪಿರಿಚುವಲ್ ಗ್ರೋತ್ ಸಹ ಸಿಗ್ತಾ ಇದೆ. ನೀವು ಯಾವ ಒಂದು ವ್ಯಕ್ತಿನ ಆಗ್ತಾ ಇಲ್ಲ ಅಂತ ನೀವು ಯೋಚನೆ ಮಾಡ್ತೀರಾ, ಪಾಸ್ಟ್ ಕನೆಕ್ಷನ್ ಅಥವಾ ಎಕ್ಸ್ ಲವರ್
ಅಥವಾ ಎಕ್ಸ್ ಹಸ್ಬೆಂಡ್ ಅಥವಾ ಮೂವ್ ಆನ್ ಆಗೋದಕ್ಕಾಗ್ತಾ ಇಲ್ವೋ, ಈ ವ್ಯಕ್ತಿ ಅದಕ್ಕೆ ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಸಂಪೂರ್ಣವಾಗಿ ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾರೆ. ಸೊ ಇವ್ರ ಜೊತೆಗೆ ನೀವು ಟ್ರಾವೆಲ್ ಮಾಡುವಂಥದ್ದು ಅಥವಾ ಮೆಸೇಜ್ ಎಕ್ಸ್ಚೇಂಜ್ ಮಾಡುವಂಥದ್ದು, ಎಸ್ ಮೇ ಬಿ ಬೇರೆಯವರ ವೆಡ್ಡಿಂಗಲ್ಲೂ ನೀವಿಬ್ಬರು ಪರಿಚಯ ಆಗುವಂಥದ್ದು. ಸೊ ಈ ವ್ಯಕ್ತಿ ನೋಡೋದಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿರುವಂಥದ್ದು, ಶುಗರ್ ಡ್ಯಾಡಿ ಅನ್ಬೋದು, ಅಥವಾ ಏಜ್ ಆಗಿದ್ರೂ ಅವ್ರು ನೋಡೋದಕ್ಕೆ ಒಳ್ಳೆಯ ಪರ್ಸ್ನಾಲಿಟಿ ಇರುವಂಥ ವ್ಯಕ್ತಿ, ತುಂಬ ನಾಲೆಡ್ಜಬಲ್ ವ್ಯಕ್ತಿ ಆಗಿರ್ತಾರೆ. ಆ್ಯಂಡ್ ಇನ್ನು ಕೆಲವೊಂದು ಲೈಫಲ್ಲಿ, ಯಾಕಂದರೆ ಇದು ಮೆನ್ ವುಮೆನ್ ಯಾರಾದರೂ ಆಗಿರಬಹುದು, ಶುಗರ್ ಡ್ಯಾಡಿ ಅಂದ ತಕ್ಷಣ ಮೆನ್ನೇ ಸಿಗ್ತಾರೆ ಅಂತಲ್ಲ, ಯಾರು ಮೆನ್ ಇದನ್ನು ನೋಡ್ತಾ ಇದ್ದೀರೋ ವುಮೆನ್ನೂ ಸಿಗಬಹುದು. ಸೊ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಟ್ರಾನ್ಸ್ಫಾರ್ಮೇಷನ್ನ ತೊಗೊಂಡು ಬರ್ತಿದ್ದಾರೆ. ಅಂದರೆ ನೀನು ಏನನ್ನು ಮಾಡಿದ್ರೆ, ಅಂದರೆ ಏನನ್ನು ನೀನು ಇಂಪ್ರೊವೈಸ್ ಮಾಡಿಕೊಂಡ್ರೆ ಒಳ್ಳೆಯದು, ಸೊ ನಿನ್ನ ಗ್ರೋತ್ ಹೇಗಾಗತ್ತೆ ಅನ್ನೋದನ್ನು ಈ ವ್ಯಕ್ತಿ ನಿಮಗೆ ತಿಳಿಸ್ಕೊಡುವಂಥದ್ದು. ನಿಮ್ಮನ್ನು ಸಂಪೂರ್ಣವಾಗಿ ಈ ವ್ಯಕ್ತಿ ಪ್ರೊಟೆಕ್ಟ್ ಮಾಡುವಂಥವ್ರು, ನಿಮ್ಮನ್ನು ಸಂಪೂರ್ಣವಾಗಿ ಯಾವ ರೀತಿ ನೋಡೋದಕ್ಕೆ ಇಷ್ಟಪಡ್ತಾರೆ ಅಂದರೆ ನೀವೊಂದು ಉತ್ತುಂಗ ಸ್ಥಾನಕ್ಕೆ ಹೋಗೋದು, ನಿಮ್ಮ ಗೌರ್ಮೆಂಟ್ ಜಾಬ್ ಸಿಗೋದು, ನಿಮ್ಮ ಪ್ರಮೋಷನ್ ಆಗುವಂಥ, ನಿಮ್ಮ ಮದುವೆ ಆಗುವಂಥದ್ದು, ಈ ಥರ ಅವ್ರಿಗೆ ಫೀಲ್ಡ್. ಅಂದರೆ ನಿಮ್ಮನ್ನು ಡೆವಲಪ್ಮೆಂಟ್, ನಿಮ್ಮನ್ನು ಉದ್ಧಾರ ಮಾಡೋದಕ್ಕೆ ಅಥವಾ ನಿಮ್ಮನ್ನು ಕೈ ಹಿಡಿದು ಮುನ್ನಡೆಸೋದಕ್ಕೋಸ್ಕರ ಈ ವ್ಯಕ್ತಿ ಬರ್ತಿದ್ದಾರೆ. ಇದು ಮೆನ್ ವುಮೆನ್ ಯಾರಾದರೂ ಆಗಿರ್ಬೋದು. ಥ್ಯಾಂಕ್ ಯು. ಪಾಯಿಂಟ್ ನಂಬರ್ 1. ಹಲೋ ಗ್ರೂಪ್ 2. ಈ ಒಂದು ಕ್ಲಿಯರ್ ಕ್ವಾಟ್ಸ್ ಪಾಯಿಂಟ್, ಇದು ಕ್ಲಿಯರ್ ಕ್ವಾಟ್ಸ್ ಪಾಯಿಂಟ್ ತುಂಬ ರೇರ್ ಕಲೆಕ್ಷನ್, ಇದೆಲ್ಲ ನನ್ನ ಒಂದು ಕಲೆಕ್ಷನಲ್ಲಿರೋವಂಥದ್ದು. ಸೊ ಇದನ್ನು ಯಾರು ಚೂಸ್ ಮಾಡಿದಿರೋ, ಹಾಗೆಯೇ ಮೆಸೇಜ್ ಅನ್ನುವಂಥ ಕಾರ್ಡ್ ನಂಬರ್ 7ನ ಚೂಸ್ ಮಾಡಿದಿರೋ, ನೋಡೋಣ ಯಾರು ಬರ್ತಿದ್ದಾರೆ ನಿಮ್ಮ ಸೈಕಿಕ್, ನಿಮ್ಮ ಅವರಾದಲ್ಲಿ. Ace of Cups, 2 of Coins, 7 of Pentacles, the Moon, wow, King of Cups, Dragon energies, 9 of Cups, bottom of the deck, Coin, King of Coins, King of Pentacles, ಅತಿ ಹೆಚ್ಚು ಹಣ, ಮನಿ, ಫೇಮ್, ನೇಮ್. ಪಾಯಿಂಟ್ ನಂಬರ್ 2. ಮೊದಲಿಗೆ ನೀವು ಸೈಕಿಕ್, ಮೀಡಿಯಮ್, ಶೇಪ್ ಶಿಫ್ಟರ್ ಅಲ್ಲ, ಸಾರಿ, ರೀಸೆಂಟಾಗಿ ರೂಟ್ ಚಕ್ರ ಹೀಲ್ ಆಗಿರೋವಂಥದ್ದು ಕಾಣಿಸ್ತಾ ಇದೆ. ರೀಸೆಂಟಾಗಿ ಡ್ರ್ಯಾಗನ್ ಎನರ್ಜೀಸ್ ಇನ್ವಾಲ್ವ್ ಆಗಿರೋವಂಥದ್ದಿದೆ. ತುಂಬ ಖುಷಿಯಾಗಿ ನಿಮ್ಮ ಒಂದು ಅವರ ಕಾಣ್ತಾ ಇದೆ. ಪಾಯಿಂಟ್ ನಂಬರ್ 2, ನಿಮ್ಮ ಎಬಿಲಿಟಿ ಹೇಗಿದೆ ಅಂದರೆ ನೀವು ಎಲ್ಲಿ ಹೋದರೂ ಆ ಒಂದು ಸರೌಂಡಿಂಗ್ನ ಖುಷಿ ಪಡಿಸೋವಂಥವ್ರು. ಇವರ ಸೈಕಿಕ್ ಮೀಡಿಯಮ್, ಓಕೆ. ಸೊ ನೀವು ಎಲ್ಲಿ ಹೋದ್ರೂ ಆ ಒಂದು ಅಟ್ಮಾಸ್ಫಿಯರ್ನೇ ಚೇಂಜ್ ಮಾಡುವಂಥ ವ್ಯಕ್ತಿ ನಿಮ್ಮ ಜೀವನದಲ್ಲಿ. ಸೊ ಸಮ್ ಸ್ಪಿರಿಟ್ ಗೈಡ್ಸ್, ಸಮ್ ಏಂಜಲ್ಸ್, ಸಮ್ ಸ್ಟಾರ್ ಸೀಡ್ಸ್ ಎಂಟರ್ ಆಗ್ತಾ ಇರೋಂಥದ್ದು. ವೆರಿ ಇಂಟಿಟ್ಯೂವ್ ಆಗಿದೆ ಇದು. ಸಮ್ ಡೌನ್ಲೋಡ್ಸ್ನ ನೀವು ರಿಸೀವ್ ಮಾಡ್ಕೊಳ್ಳುವಂಥದ್ದು. ಇನ್ನು ಯಾರು ಸೈಕಿಕ್ ಅಲ್ಲ, ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ಆ ಥರ ನೀವು ಅಂತ ಅಂದ್ಕೊಂಡ್ರೆ ನಿಮಗೆ ಇಂಟರ್ವ್ಯೂ ಲೆಟರ್ಸ್ ಬರುವಂಥದ್ದು, ಮೆಸೇಜಸ್ ಬರುವಂಥದ್ದು, ಜಾಯ್ನಿಂಗ್ ಲೆಟರ್ ಸಿಗುವಂಥದ್ದು, ಅಪಾಯಿಂಟ್ಮೆಂಟ್ ಲೆಟರ್ ಸಿಗುವಂಥದ್ದು, ಪ್ರಮೋಷನ್ ಲೆಟರ್ ಸಿಗುವಂಥದ್ದು, ಯಾವುದಾದ್ರೂ ಡಾಕ್ಯುಮೆಂಟ್ಗಳಿಗೆ ನೀವು ಸೈನ್ ಹಾಕುವಂಥದ್ದು, ಈ ಥರದ್ದನ್ನು ನೀವು ರಿಸೀವ್ ಮಾಡ್ಕೋತಿದ್ರೆ, ಫೋನ್ ಕಾಲ್ ರಿಸೀವ್ ಮಾಡ್ಕೊಳ್ಳುವಂಥದ್ದು. ಸೊ ನಿಮ್ಮ ಜೀವನದಲ್ಲಿ ಈ ಒಂದು ವ್ಯಕ್ತಿಯ ಪರಿಣಾಮ ಹೇಗಿರುತ್ತೆ ಅಂತಂದರೆ, ಹಳೆಯದನ್ನು ಮರೆತು ಮುಂದೆ ಹೋಗೋದಕ್ಕೆ ಈ ಒಂದು ವ್ಯಕ್ತಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಬೇಸ್ ಲೆವೆಲಿಂದನೂ ಒಂದಷ್ಟು ಹೀಲಿಂಗ್ ನಡೀತಾ ಇದೆ. ಸೊ ಅಂದರೆ ಚೈಲ್ಡ್ಹುಡ್ಡಿಂದ ನಿಮ್ಗೇನಾದರೂ ಟ್ರಾಮಾಸ್ ಇದ್ದರೆ, ಬಿಕಾಸ್ ಚೈಲ್ಡ್ಹುಡ್ಡಲ್ಲಿ ಚೈಲ್ಡ್ಹುಡ್ ಈಸ್ ನಾಟ್ ಸೋ ಹ್ಯಾಪಿ, ಮೇ ಬಿ ಜಾಯಿಂಟ್ ಫ್ಯಾಮಿಲಿ ಅಥವಾ ಇಗ್ನೋರ್ಡ್ ಬೈ ಪೇರೆಂಟ್ಸ್ ಆ ಥರ ಇರೋದ್ರಿಂದ ನಿಮ್ಮಲ್ಲಿ ಸಾಕಷ್ಟು ಟೈಟ್ ಎನರ್ಜೀಸ್, ಅಂದರೆ ನಾನು ಯಾಕೆ ನೋಡೋಕ್ಕೆ ಚೆನ್ನಾಗಿಲ್ಲ, ಅಥವಾ ನಾನು ಯಾಕೆ ದಪ್ಪ ಇದ್ದೀನಿ, ಅಥವಾ ನಾನು ಯಾಕೆ ಕುಳ್ಳಗಿದ್ದೀನಿ, ನಾನು ಆ ಥರದ ಒಂದು ರಿಜೆಕ್ಷನ್ಸ್ಗಳನ್ನು ನೀವು ಅನುಭವಿಸಿ ಬೆಳೆದವರು. ಹಾಗಾಗಿ ಈ ಒಂದು ಸ್ಪಿರಿಟ್ ಗೈಡ್ಸ್ ಅಥವಾ ಏಂಜಲ್ಸ್ ನಿಮ್ಮಲ್ಲಿ ಸೆಲ್ಫ್ ಲವ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೆಲ್ಫ್ ಹೀಲಿಂಗ್ ನಡೀತಾ ಇದೆ. ಸೊ ಯುವರ್ ಸೆಲ್ಫ್ ಹೀಲಿಂಗ್. ನೋ ಒನ್, ಯಾರೂ ನಿಮಗೆ ಸಹಾಯ ಮಾಡ್ತಿಲ್ಲ. ನಿಮ್ಮ ಸಹಾಯ ಮಾಡ್ತಿರೋದು ನಿಮ್ಮ ಸ್ಪಿರಿಟ್ ಗೈಡ್ಸ್.
ನೀವು ಯಾರನ್ನು ಮನಸ್ಪೂರ್ವಕವಾಗಿ ನಂಬಿದ್ದೀರಾ, ಮಹಾಲಕ್ಷ್ಮಿ, ದುರ್ಗಾದೇವಿ, ಲಾರ್ಡ್ ಗಣೇಶ, ಗುರು ರಾಘವೇಂದ್ರ ಸ್ವಾಮಿ, ದತ್, ಲಾರ್ಡ್ ಶಿವ, ಸೊ ಯಾವ ದೇವರನ್ನು ನೀವು ಮನಸ್ಪೂರ್ವಕವಾಗಿ ನಂಬಿದ್ದೀರಾ, ಸುಬ್ರಹ್ಮಣ್ಯ ಸ್ವಾಮಿ. ಸೊ ಫುಲ್ ಮೂನ್ ನ್ಯೂ ಮೂನ್ ಎನರ್ಜೀಸ್ ಇಂದ ಮೇ ಬಿ ನೀವೇನಾದರೂ ಫುಲ್ ಮೂನ್ ನ್ಯೂ ಮೂನ್ ಎನರ್ಜಿ ವಾಟರ್ ನೀವೇನಾದರೂ ತಗೋತಾ ಇದ್ದೋ ಅದರಲ್ಲಿ ಏನಾದರೂ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ರೆ ಅದು ಫುಲ್ಫಿಲ್ ಆಗುವಂಥದ್ದು. ನಿಮ್ಮ ಇಲ್ಲಿ ನೋಡ್ಬೋದು ಅವರು ಕೈಯಲ್ಲಿ ವಾಟರ್ ಮೆಲನ್ ಇದೆ. ನನ್ನ ಹತ್ರ ವಾಟರ್ ಮೆಲನ್ ಕ್ವಾರ್ಟ್ಸ್ ಇದೆ, ಯಾವಾಗಾದರೂ ತೋರಿಸ್ತೀನಿ. ಸದ್ಯಕ್ಕೆ ಇಲ್ಲಿಲ್ಲ, ನಾನು ಆಲ್ಟರಲ್ಲಿ ಇಟ್ಟಿದ್ದೀನಿ. ವಾಟರ್ ಮೆಲನ್ ಕ್ವಾರ್ಟ್ಸ್ ತುಂಬ ಚೆನ್ನಾಗಿರುತ್ತೆ. ವಾಟರ್ ಮೆಲನ್ ಕ್ವಾರ್ಟ್ಸಿಂದ ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗುತ್ತೆ. ವಾಟರ್ ಮೆಲನ್ ಕ್ವಾರ್ಟ್ಸ್ ಮೇ ಬಿ ನಿಮಗೆ ಅಟ್ರಾಕ್ಟ್ ಆಗ್ಬೋದು ಮುಂದಿನ ದಿನಗಳಲ್ಲಿ. ದಟ್ ಈಸ್ ಕಾಸ್ಟ್ಲಿ, ಬಟ್ ನನ್ನ ಹತ್ರ ಒಂದು ರಾ ಫಾರ್ಮಲ್ಲಿದೆ. ವೆಯ್ಟ್ ಐ ಶೋ ಯು. ಸೊ ನೋಡಿ, ಇದು ವಾಟರ್ ಮೆಲನ್ ಕ್ವಾರ್ಟ್ಸ್. ಸೊ ವಾಟರ್ ಮೆಲನ್ ಕ್ವಾರ್ಟ್ಸ್ ಎಲ್ಲರಿಗೂ ಅಟ್ರಾಕ್ಟ್ ಆಗೋಲ್ಲ. ನಾನು ಫಸ್ಟು ನನ್ನ ಕ್ರಿಸ್ಟಲ್ ಕಲೆಕ್ಷನ್ಸ್ ಹೇಗಿರುತ್ತೆ ಅಂದರೆ, ನನಗೆ ಅಟ್ರಾಕ್ಟ್ ಆದಾಗ ನಾನು ರಾ ಫಾರ್ಮಲ್ಲಿ ಯೂಸ್ ಮಾಡ್ತೀನಿ, ಆಮೇಲೆ ಅದನ್ನು ಬ್ರಾಸ್ಲೆಟ್ ಫಾರ್ಮಲ್ಲಿ ಮಾಡಿಸ್ಕೊತೀನಿ ನನಗದು ಅಡ್ಜಸ್ಟ್ ಆದಾಗ. ಸೊ ನನ್ನ ಮೆಡಿಟೇಷನ್ಗೆ ಮತ್ತು ನನ್ನ ಸೈಕಿಕ್ ಎಬಿಲಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ನಾನು ಈ ಒಂದು ಕಲೆಕ್ಷನಲ್ಲಿ ಆ್ಯಡ್ ಮಾಡಿದ್ದೆ. ಇದು ವಾಟರ್ ಮೆಲನ್ ಕ್ವಾರ್ಟ್ಸ್. ಸೊ ಮೇ ಬಿ ವಾಟರ್ ಮೆಲನ್ ಕ್ವಾರ್ಟ್ಸ್ ನಿಮ್ಗೆ ಅಟ್ರಾಕ್ಟ್ ಆಗಬಹುದು. ವಾಟರ್ ಮೆಲನ್ ಕ್ವಾರ್ಟ್ಸಿಂದ ನಿಮ್ಮ ಚಕ್ರ ಹೀಲ್ ಆಗ್ಬೋದು. ನೋ ಪ್ರಾಬ್ಲಮ್, ಇದನ್ನು ನೋಡ್ಕೊಳ್ಳಿ. ಸೊ ಒಂದ್ಸತಿ it will heal. ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗುತ್ತೆ, ನಿಮ್ಮ ಸೈಕಿಕ್ ಎಬಿಲಿಟಿ ಸ್ಟ್ರಾಂಗ್ ಆಗುತ್ತೆ, ನಿಮ್ಮ ಕರ್ಮ ಹೀಲಿಂಗ್ ನಡೀತಾ ಇದೆ. ನೋಡಿ ಇಲ್ಲಿ ಬರ್ನಿಂಗ್ ಎನರ್ಜೀಸ್, ಸೋ ಮಚ್ ಬ್ಯಾಡ್ ಕರ್ಮ ಯು ಆರ್ ಬರ್ನಿಂಗ್ ಬಿಕಾಸ್ ಆಫ್ ದಿಸ್ ಗುರು, ದಿಸ್ ಹೀಲರ್ ಆರ್ ಸಮ್ ಸೈಕಿಕ್ ಪರ್ಸನ್. ಓಕೆ, ಥ್ಯಾಂಕ್ ಯು. ಪಾಯಿಲ್ ನಂಬರ್ 2. ಹಲೋ, ಪಾಯಿಲ್ ನಂಬರ್ 3. ಸಿಟ್ರೀನ್ನ ನೀವು ಪರ್ಚೇಸ್ ಮಾಡಿದ್ದು, ಸಾರಿ ಸಿಟ್ರೀನ ಚೂಸ್ ಮಾಡಿದ್ದು. ಇದರಲ್ಲೊಂದು ರೈನ್ಬೋ ಇದೆ ನೋಡಿ. ಸೊ ಇದು ಸಿಟ್ರೀನ್ ರಾ. ಓಕೆ, ಸೊ ರಾನ ನನ್ನ ಪ್ರಾಕ್ಟೀಸ್ಗೋಸ್ಕರ ನಾನು ಬಳಸ್ತೀನಿ. ಇವೆಲ್ಲ ರಾ ಕ್ರಿಸ್ಟಲ್ಸ್. ಇದು ಸ್ಟ್ರಾಬೆರಿ ಕ್ವಾರ್ಟ್ಸ್. ಪಾಯಿಲ್ ನಂಬರ್ 2 ಅಲ್ಲಿ ಬಂದಿತ್ತು, ಅದಕ್ಕೆ ತೋರಿಸಿದೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಒಂದು ಸತಿ ಪಾಯಿಲ್ ನಂಬರ್ 2ನ ವಾಚ್ ಮಾಡಿ. ಪಾಯಿಲ್ ನಂಬರ್ 3, ನಂಬರ್ 4ನ ಚೂಸ್ ಮಾಡಿದ್ದೀರಾ. ಸೊ ನೀವು ತುಂಬಾ ಫನ್ ಲವಿಂಗ್, ಕ್ರಿಯೇಟಿವ್ ಪರ್ಸನ್, ತುಂಬ ಜೋವೆಲ್ ಪರ್ಸನ್ ಅಂತ ಹೇಳಬಹುದು. ಸೊ ನೀವು ಎಲ್ಲರ ಜೊತೆ ಖುಷಿಯಾಗಿರೋದಕ್ಕೆ ಇಷ್ಟಪಡ್ತೀರಾ. ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ಸ್, ಬಿಸ್ನೆಸ್ ವುಮೆನ್, ಮೆನ್, ಅಥವಾ ಗೌರ್ಮೆಂಟ್ ಜಾಬ್ ಹೋಗುವಂಥವ್ರು, ಅಥವಾ ಗೌರ್ಮೆಂಟ್ ಜಾಬ್ ಎಕ್ಸಾಮ್ಸ್ನ ಬರಿತಾ ಇರೋವಂಥವ್ರು ಆಗಿರಬಹುದು. ಓ ಮೈ ಗಾಡ್, ಮತ್ತೆ ನಿಮಗೆ 9 ಆಫ್ ಕಾಯಿನ್ಸ್ ಬಂತು. ಇದೇ ಕಾರ್ಡ್ ಪಾಯಿಲ್ ನಂಬರ್ 2 ಅಲ್ಲೂ ಬಂದಿತ್ತು. ಮೇ ಬಿ ನೀವು ಅಂದ್ಕೊಂಡ್ರಿ ನನಗೆ ಪಾಯಿಲ್ ನಂಬರ್ 2 ನೋಡೋಕ್ಕಾಗೋದಿಲ್ಲ ಅಂತ ಏನಾರು ಅಂದ್ಕೊಂಡಿದ್ರೆ, ನಿಮಗೂ ಅದೇ ಕಾರ್ಡ್ ಬಂದಿದೆ, 9 ಆಫ್ ಕಾಯಿನ್ಸ್. ಇದರಲ್ಲೇ ಸ್ಟ್ರಾಬೆರಿ ಕ್ವಾರ್ಟ್ಸ್ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದು. ಇದು ಸ್ಟ್ರಾಬೆರಿ ಕ್ವಾರ್ಟ್ಸ್. ಓಕೆ, ಕಿಂಗ್ ಆಫ್ ಕಪ್ಸ್, ದ ಮೂನ್, 9 of swords, Two of Wands, the Empress. Wow. Bottom of the deck 9 of Wands. ಇಲ್ಲಿ 9 2 ಸತಿ ಬಂದಿದೆ. ಓಕೆ, ಸಾರಿ 3 ಸತಿ. 9 9 ಓಕೆ. ಸೊ ಗ್ರೌಂಡೆಡ್, ಸೊ ಕನೆಕ್ಟೆಡ್. ಪಾಯಿಲ್ ನಂಬರ್ 3 ನಿಮ್ಮ ಸೈಕಿಕ್. ನಿಮ್ಮ ಇದರಲ್ಲಿ ಬೇಜಾರಾಗಬೇಡಿ, ಇಲ್ಲಿ ಡ್ಯುಯಲ್ ಕ್ಯಾರೆಕ್ಟರ್ ಇದೆ. ಸೊ ಕೆಲವೊಬ್ಬರಿಗೆ ನೀವು ಆಲ್ರೆಡಿ ಮ್ಯಾರೇಜ್ ಇದ್ರೂ ಒಬ್ಬ ಹೊಸ ಲವರ್ ಪಾರ್ಟ್ನರ್ ಎಂಟರ್ ಆಗುವಂಥದ್ದು, ಅಥವಾ ಆಲ್ರೆಡಿ ಪಾರ್ಟ್ನರ್ ಲವರ್ ಇರ್ತಾರೆ ಬಟ್ ಅವರ ಪರ್ಮಿಷನಿಂದ ಇನ್ನೊಂದು ಮದುವೆ ಆಗುವಂಥದ್ದು. ಸೊ ಇದೆಲ್ಲರಿಗೂ ಅಲ್ಲ, ಕೆಲವೊಬ್ಬರಿಗೆ ಮಾತ್ರ. ಯಾಕಂದರೆ ಇಲ್ಲಿ ಡ್ಯುಯಲ್ ಮತ್ತು ನಂಬರ್ 9 ಮತ್ತು ಆನ್ಸೆಸ್ಟರ್ಸ್ ಎನರ್ಜೀಸ್ ಇದೆ. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ, ಕಾರ್ಮಾ ಬ್ಲಾಕೇಜಸ್ ಇತ್ತು ಅಂತಂದರೆ ನಿಮಗೆ ಏನು ಮಾಡಿದ್ರೂ ಅಂದರೆ ಸಿಂಗಲ್ ಪಾರ್ಟ್ನರಲ್ಲಿ ಇರೋಕ್ಕಾಗೋದಿಲ್ಲ. ಡಬಲ್, ಟ್ರಿಬಲ್ ಈ ಥರ ಪಾರ್ಟ್ನರ್ಸ್ನ ಅಟ್ರ್ಯಾಕ್ಟ್ ಮಾಡ್ತಾರೆ. ಸೊ ಇದು ಒಂದು ಎಕ್ಸ್ಟ್ರಾ ಟಾಪಿಕ್ಕು, ಇದನ್ನು ನಾನು ಇಲ್ಲಿ ಜಾಸ್ತಿ ಡಿಪ್ ಮಾಡೋದಿಲ್ಲ.
ನಿಮ್ಮ ಜೀವನದಲ್ಲಿ ಏಂಜಲ್ಸ್ ಕಡೆಯಿಂದ ಭಾಳಷ್ಟು ಮೆಸೇಜಸ್ ಡೌನ್ಲೋಡ್ ಆಗುತ್ತೆ. ಏಂಜಲ್ಸ್ ಆರ್ ಕಮಿಂಗ್ ಇನ್ ಯುವರ್ ಲೈಫ್. ನಿಮ್ಮ ಆನ್ಸೆಸ್ಟರ್ಸ್ ಹೀಲಿಂಗ್ ನಡೀತಾ ಇದೆ. ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿ ಎಂಟರ್ ಆಗುವಂಥವ್ರು. ಇವರು ನಿಮ್ಮ ಅಂದರೆ ನೀನು ನೋಡೋಕ್ಕೆ ಚೆನ್ನಾಗಿದೆಯಾ, ನಿನ್ನ ಹೇರ್ ಸ್ಟೈಲ್ ಚೆನ್ನಾಗಿದೆ, ನಿನ್ನ ಸ್ಮೈಲ್ ಚೆನ್ನಾಗಿದೆ, ನಿನ್ನ ಟೀತ್ ಚೆನ್ನಾಗಿದೆ, ಐಸ್ ಚೆನ್ನಾಗಿದೆ, ಈ ಥರ ಹೇಳಿಕೊಂಡು ನಿಮ್ಮ ಜೀವನದಲ್ಲಿ ಎಂಟರ್ ಆಗುವಂಥದ್ದು. ಅಥವಾ ನೀವು ಅವ್ರ ಲೈಫಲ್ಲಿ ಒಂಥರ ದೇವತೆ ಥರ ಅಥವಾ ದೇವ್ರ ಥರ ಅವರಿಗೆ ಸಹಾಯ ಮಾಡ್ತೀರ. ಅದಕ್ಕೆ ಅವರು ನಿಮ್ಮನ್ನು ಒಂಥರ ಗಾಡೆಸಸ್ ಥರ ಟ್ರೀಟ್ ಮಾಡುವಂಥದ್ದು. ಸೊ ಅವ್ರು ಏನಾದರೂ ಹೊಸ ವಿಚಾರಗಳನ್ನು ತಗೋಬೇಕಾದ್ರೆ, ಹೊಸ ಡಿಸಿಷನ್ಸ್ನ ತಗೋಬೇಕಾದ್ರೆ ನಿಮ್ಮನ್ನು ಇನ್ವಾಲ್ವ್ ಮಾಡುವಂಥದ್ದು. ನಿಮ್ಮ ವಯಸ್ಸು ದೊಡ್ಡದು ಚಿಕ್ಕದು ಏನಾದರೂ ಆಗಿರಬಹುದು ಅವ್ರಿಗಿಂತ, ಆದರೆ ಎಲ್ಲದರಲ್ಲೂ ಅವರು ನಿಮಗೆ ಪ್ರಿಯಾರಿಟೈಸ್ ಮಾಡ್ತಾ ಇರುವಂಥದ್ದು, ನಿಮ್ಮ ಕೈ ಹಿಡ್ಕೊಳ್ಳುವಂಥದ್ದು, ನಿಮ್ಮನ್ನು ಸಮಾಧಾನ ಮಾಡುವಂಥದ್ದು. ಸೊ ನಿಮ್ಮ ಫ್ಯೂಚರ್ನ ಅವರು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡುವಂಥದ್ದು. ಮೇ ಬಿ ಇಲ್ಲಿ ಯಾರು ಥಿಯೇಟರ್, ಸಿನಿಮಾ, ಆ್ಯಕ್ಟಿಂಗ್ ಫೀಲ್ಡಲ್ಲಿ ಇದ್ದೀರೋ ಈ ವ್ಯಕ್ತಿ ನಿಮಗೆ ಆ ಒಂದು ಫೀಲ್ಡಲ್ಲಿ ಹೆಲ್ಪ್ ಮಾಡುವಂಥದ್ದು. ಫ್ಯಾಷನ್, ಫೋಟೋಶೂಟ್, ಡಿಸೈನಿಂಗ್, ಕ್ಲೋದಿಂಗ್, ಬ್ರ್ಯಾಂಡ್ ಕೊಲ್ಯಾಬ್, ಈ ಥರದಲ್ಲಿ ಈ ವ್ಯಕ್ತಿ ನಿಮಗೆ ಸಹಾಯ ಮಾಡುವಂಥದ್ದು. ಆ್ಯಂಡ್ ನಿಮ್ಮ ಫೋಟೋನ ಅವರು ಒಂದು ಗ್ಯಾಲರಿಲಿ ಇಟ್ಕೊಂಡಿರಬಹುದು, ಅಥವಾ ನಿಮ್ಮ ಫೋಟೋನ ಅವರು ನರಿಶ್ ಮಾಡ್ತಾ ಇದ್ದಾರೆ, ನಿಮ್ಮ ಫೋಟೋನ ನೋಡ್ತಾ ಇದ್ದಾರೆ, ಪದೇ ಪದೇ ಅವ್ರು ನಿಮ್ಮ ಫೋಟೋನ ನೋಡ್ತಾ ಇದ್ದಾರೆ. ಮೇ ಬಿ ಆ ವ್ಯಕ್ತಿ ಹೇಳ್ಕೊತ ಇರ್ಬೋದು, ನನ್ನ ಲೈಫಲ್ಲಿ ತುಂಬ ಫೇಲ್ಯೂರ್ಸ್ ಆಗಿದೆ, ನನ್ನ ಹೆಂಡತಿ ಮಗುವಿಂದ ಬೇಜಾರಾಗಿದೆ, ಅಥವಾ ನನ್ನ ಗಂಡ ಮಗುವಿಂದ ಬೇಜಾರಾಗಿದೆ, ನಾನೀಗ ಅಲೋನ್ ಇದ್ದೀನಿ, ಐ ವಾಂಟ್ ಟು ಸರ್ವೈವ್ ಅನ್ನೋದಕ್ಕಿಂತ ಐ ವಾಂಟ್ ಟು ಅಚೀವ್ ಸಮಥಿಂಗ್ ಅನ್ನೋಂಥದ್ದು. ಅಥವಾ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಡಿರುವಂಥದ್ದು. ಸಮಥಿಂಗ್ ಇದು ಏನು ಮ್ಯಾಚ್ ಆಗ್ತಿದೆ ನಿಮ್ಮಿಬ್ಬರ ವೈಬ್ಸ್ ಅಂತ ಹೇಳಬಹುದು. ಸೊ ಈ ವ್ಯಕ್ತಿ ಸ್ವಲ್ಪ ತುಂಬ ನೋಡೋದಕ್ಕೆ ಅಟ್ರಾಕ್ಟಿವ್ ಪರ್ಸ್ನಾಲಿಟಿ ಇರುವಂಥದ್ದು. ವುಮೆನ್ ಯಾರಾದರೂ ಆಗಿರಬಹುದು. ಅಟ್ರಾಕ್ಟಿವ್ ಪರ್ಸ್ನಾಲಿಟಿ, ಸೂಟ್ ಅಥವಾ ಒಂದು ಬ್ಲೇಸರ್ನ ಹಾಕಿರುವಂಥದ್ದು, ಅಥವಾ ಫಾರ್ಮಲ್ಸಲ್ಲಿ ಇರುವಂಥದ್ದು. ಆ್ಯಂಡ್ ಇತ್ತೀಚೆಗೆ ನಿಮ್ಮ ಒಂದು ಪ್ರೆಸೆನ್ಸ್ನ ಅವರು ತುಂಬ ಮಿಸ್ ಮಾಡ್ಕೊತಾ ಇರೋದು. ಅಂದರೆ ನೀವು ಬರ್ತೀರಾ ಅಂತ ಅಂದ್ಕೊಂಡಿದ್ದೆ, ಇವತ್ತು ನೀವು ಬರಲಿಲ್ಲ, ನಾನು ವೆಯ್ಟ್ ಮಾಡಿದೆ. ಅಥವಾ ಇವತ್ತು ನೀವು ಕಾಲ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೆ, ನೀವು ಕಾಲ್ ಮಾಡಲಿಲ್ಲ, ವೆಯ್ಟ್ ಮಾಡಿದೆ, ತುಂಬ ಬೇಜಾರಾಯಿತು. ಆ ಥರ ವ್ಯಕ್ತಿ ನಿಮ್ಮ ಹತ್ರ ಶೇರ್ ಮಾಡುವಂಥದ್ದು. ಮೇ ಬಿ ಇಲ್ಲಿ ವೈಟ್ ಚಾನಲ್ ಆಗ್ತಿರುವಂಥದ್ದು. ಮೇ ಬಿ ಅವ್ರು ವೈಟ್ ಶರ್ಟ್, ವೈಟ್ ಬ್ಲೇಸರ್ ಅಥವಾ ವೈಟ್ ಜುಬ್ಬಾ ಪೈಜಾಮ ಟೈಪ್ಸು, ಅಥವಾ ವೈಟ್ ಸಮಥಿಂಗ್ ರಿಲೇಟೆಡ್ ಟು ವೈಟ್. ಮೇ ಬಿ ಗ್ರೇ ಹೇರ್ಸ್ ಇರಬಹುದು ಅವ್ರಿಗೆ, ಅಲ್ಲೊಂದು ಇಲ್ಲೊಂದು, ದೇರ್ ಇಸ್ ಅ ಚಾನ್ಸಸ್. ಸೊ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂಥದ್ದು. ಇಲ್ಲಿ ನೋಡ್ಬೋದು 2 ಆಫ್ ವಾಂಡ್ಸಲ್ಲಿ ಎರಡು ಅವ್ರ ಕೈಯಲ್ಲಿರೋ ವಾಂಡ್ಸ್ ಬೇರೆ ಬೇರೆ ಆಗಿದೆ. ನೀವು ಬೇರೆ ಡೆಕ್ಕಲ್ಲಿ ನೋಡಿದ್ರೆ ಎರಡೂ ಒಂದೇ ಥರ ಇರೋ ವಾಂಡ್ಸ್ ಇದೆ. ಈ ಡೆಕ್ಕಲ್ಲಿ ಎರಡು ಬೇರೆ ಬೇರೆ ಥರ ವಾಂಡ್ಸ್ ಇದೆ. ಸೊ ನಿಮ್ಮಿಬ್ಬರ ಒಂದು ಜರ್ನಿ ಬೇರೆ ಬೇರೆ ಥರ ಇತ್ತು. ಬಟ್ ಈ ಒಂದು ಬದಲಾವಣೆ ನಿಮ್ಮಿಬ್ಬರನ್ನ ಒಂದುಗೂಡಿಸ್ತಾ ಇದೆ. ಈ ಒಂದು ರೀಡಿಂಗಿಂದ ಗೊತ್ತಾಗ್ತಿದೆ ನೀವಿಬ್ಬರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೀಟ್ ಆಗ್ತಾ ಇದ್ದೀರಾ. ಅನ್ಎಕ್ಸ್ಪೆಕ್ಟೆಡ್ ಆಗಿ ತುಂಬ ಚೇಂಜಸ್ನ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ತೊಗೊಂಡು ಬರ್ತಿದ್ದಾರೆ. ಪಾಯಿಲ್ ನಂಬರ್ 3. ಥ್ಯಾಂಕ್ ಯು. ವೆರಿ ಆಲ್ ದಿ ಬೆಸ್ಟ್.